ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದ್ರೆ ಆ ಮಗುವಿನ ಉಜ್ವಲ ಭವಿಷ್ಯಕ್ಕೆ ನೀವು ಏನಾದರೂ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರದ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಜಾರಿಗೆ ತಂದಿರುವಂತಹ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿ ನೋಡಿದ್ರೆ ಈ ಸ್ಕೀಮ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗಲಿದೆ. ಯಾವುದೇ ಸ್ಕೀಮ್ ಆದ್ರೂ ನಮಗೆ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆಗಳು ಅಂದ್ರೆ ಯಾವುದಿದು ಯೋಜನೆ, ಈ ಯೋಜನೆಯ ಎಲಿಜಿಬಿಲಿಟಿ ಏನು, ಈ ಸ್ಕೀಮ್ ನ ಬೆನಿಫಿಟ್ಸ್ ಏನು, ಸ್ಕೀಮ್ ನ ಫೀಚರ್ಸ್ ಏನು, ಈ ಸ್ಕೀಮ್ ಅನ್ನ ಎಲ್ಲಿ ಹಾಗೂ ಹೇಗೆ ಓಪನ್ ಮಾಡಬೇಕು ಅನ್ನೋ ಎಲ್ಲಾ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಅದರ ಜೊತೆಗೆ ವಿಡಿಯೋ ಕೊನೆಗೆ ನಾನು ಕೆಲವು ಬೋನಸ್ ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡ್ತೇನೆ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲಿಗೆ ಏನಿದು ಯೋಜನೆ? ಸುಕನ್ಯಾ ಸಮೃದ್ಧಿ ಯೋಜನೆಯು ಕೇಂದ್ರ ಸರ್ಕಾರದ ಬೆಂಬಲಿತ ಸ್ಮಾಲ್ ಸೇವಿಂಗ್ ಸ್ಕೀಮ್ ಆಗಿದೆ. ಈ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ತರವಾದ ಕ್ಯಾಂಪೇನ್ ಆದಂತ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಒಂದು ಭಾಗವಾಗಿದೆ. ಮಾನ್ಯ ಪ್ರಧಾನಮಂತ್ರಿಯವರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜನವರಿ 22, 2015 ಈ ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯು ವಿಶೇಷವಾಗಿ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಹೆಣ್ಣು ಮಗುವಿನ ಎಜುಕೇಶನ್ ಎಕ್ಸ್ಪೆಂಡಿಚರ್ ಹಾಗೂ ಮದುವೆಯ ಎಕ್ಸ್ಪೆಂಡಿಚರ್ ಗಳಿಗೆ ಭವಿಷ್ಯದಲ್ಲಿ ಬೇಕಾಗಬಹುದಂತಹ ಹಣಕ್ಕೆ ಈ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನ ಮೂಲಕ ಪೇರೆಂಟ್ಸ್ ಗಳಿಗೆ ಒಂದು ಆರ್ಥಿಕ ವ್ಯವಸ್ಥೆ ಮಾಡಿಕೊಳ್ಳಲು ಪ್ರೋತ್ಸಾಹ ಮಾಡುವುದಕ್ಕೆ ಈ ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತುಂಬಾ ಕಷ್ಟಪಟ್ಟು ತಮಗೆ ಬರ್ತಾ ಇರೋ ಇನ್ಕಮ್ ನಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಹೆಣ್ಣು ಮಕ್ಕಳಿಗಾಗಿ ಸುಮಾರು ಸ್ಕೀಮ್ ಗಳನ್ನ ಆಗಾಗ ತರ್ತಾ ಇರುತ್ತೆ. ಅದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯು ತುಂಬಾ ಪಾಪ್ಯುಲರ್ ಸ್ಕೀಮ್. ಯಾಕಂದ್ರೆ ಮಗಳ ಭವಿಷ್ಯವನ್ನು ಆರ್ಥಿಕವಾಗಿ ಸದೃಢ ಮಾಡುವುದರ ಮೂಲಕ ಪೋಷಕರ ಫೈನಾನ್ಷಿಯಲ್ ಟೆನ್ಷನ್ ಅನ್ನ ದೂರ ಮಾಡುತ್ತೆ. ಅದಲ್ಲದೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಹಣವನ್ನು ಸುರಕ್ಷಿತವಾಗಿ ಇಡುವುದರೊಟ್ಟಿಗೆ ತುಂಬಾ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಇನ್ನು ಈ ಸ್ಕೀಮ್ ನ ಇಂಟ್ರೆಸ್ಟ್ ರೇಟ್ಸ್ ಅನ್ನ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆಯ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಸರ್ಕಾರವು ಪ್ರತಿ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡುತ್ತೆ. ನಾವು ಕರೆಂಟ್ ಫೈನಾನ್ಷಿಯಲ್ ಇಯರ್ 2024-2025 ಕ್ವಾರ್ಟರ್ 1 ಅಂದ್ರೆ ಏಪ್ರಿಲ್ ಟು ಜೂನ್ ನ ಬಡ್ಡಿ ದರ ನೋಡೋದಾದ್ರೆ ಪ್ರಸ್ತುತ ಬಡ್ಡಿ ದರ ವಾರ್ಷಿಕವಾಗಿ 8.2% ಸಿಗ್ತಾ ಇದೆ. ಈ ಸರ್ಕಾರದ ಸ್ಕೀಮ್ ಇಷ್ಟೊಂದು ಜನಪ್ರಿಯ ಸ್ಕೀಮ್ ಆಗೋಕೆ ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿರೋರ್ಗೆ ಕೊಡ್ತಾ ಇರುವಂತ ಬಡ್ಡಿ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ಸ್ಕೀಮ್ ಅನ್ನ ಇತರೆ ಗವರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಗೆ ಕಂಪೇರ್ ಮಾಡಿದ್ರೆ ಈ ಸ್ಕೀಮ್ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದೆ. ಇವತ್ತಿನ ದಿನದಲ್ಲಿ 8.2% ಆನ್ಯುವಲ್ ಅತ್ಯುತ್ತಮ ಬಡ್ಡಿ ದರ ಅಂತ ಹೇಳಬಹುದು. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಎಲಿಜಿಬಿಲಿಟಿ ಅನ್ನ ನೋಡೋಣ. ಈ ಸ್ಕೀಮ್ ನ ಲಾಭ ಪಡಿಬೇಕು ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡೋದಕ್ಕೆ ಏನು ಎಲಿಜಿಬಿಲಿಟಿ ಅಂತ ನೋಡೋಣ. ಮೊದಲಿಗೆ ಈ ಸ್ಕೀಮ್ ನ ಓಪನ್ ಮಾಡುವಂತಹ ವ್ಯಕ್ತಿ ಭಾರತದ ನಾಗರಿಕನಾಗಿರಬೇಕು. ಎರಡನೇದಾಗಿ ಈ ಸ್ಕೀಮ್ ಅನ್ನ ಕೇವಲ ಹೆಣ್ಣು ಮಗುವಿನ ಹೆಸರಿನಲ್ಲಿ ಮಾತ್ರ ಓಪನ್ ಮಾಡಕ್ಕೆ ಪರ್ಮಿಷನ್ ಇದೆ. ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ ಕೇವಲ ಒಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಒಂದಕ್ಕಿಂತ ಹೆಚ್ಚು ಒಂದೇ ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ ಪರ್ಮಿಷನ್ ಇರುವುದಿಲ್ಲ. ಹೆಣ್ಣು ಮಗುವಿನ ತಂದೆ ಅಥವಾ ತಾಯಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ನ ಓಪನ್ ಮಾಡಬಹುದು. ಹೆಣ್ಣು ಮಗುವಿನ ಲೀಗಲ್ ಗಾರ್ಡಿಯನ್ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಕೌಂಟ್ ಓಪನ್ ಮಾಡುವ ಸಮಯದಲ್ಲಿ ಹೆಣ್ಣು ಮಗುವಿಗೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು. ಅವಾಗ ಮಾತ್ರ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಆಗತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ, ಒಂದು ಕುಟುಂಬದಲ್ಲಿ ಕೇವಲ 2 ಸುಕನ್ಯಾ ಸಮೃದ್ಧಿ ಅಕೌಂಟ್ ಗಳನ್ನ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ 3ನೇ ಅಕೌಂಟ್ ಓಪನ್ ಮಾಡೋದಕ್ಕೂ ಅವಕಾಶ ಇದೆ. ಅದು ಯಾವಾಗ ಅಂದ್ರೆ ಅವಳಿ ಅಥವಾ ತ್ರಿವಳಿ ಮಕ್ಕಳು ಜನಿಸಿದ್ರೆ ಅಂತಹ ಸಂದರ್ಭದಲ್ಲಿ 3ನೇ ಅಕೌಂಟ್ ಓಪನ್ ಮಾಡಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಅವಾಗ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಪೇರೆಂಟ್ಸ್ ಗೆ ಫಸ್ಟ್ ಟೈಮ್ ತ್ರಿವಳಿ ಅಂದ್ರೆ 3 ಹೆಣ್ಣು ಮಕ್ಕಳು ಹುಟ್ಟಿದರೆ ಆಗ 3 ಅಕೌಂಟ್ ಓಪನ್ ಮಾಡಬಹುದು. ಇನ್ನು ನೆಕ್ಸ್ಟ್ ಕಂಡೀಷನ್ ಅನ್ನ ನೋಡೋಣ. ಈಗ ಆಲ್ರೆಡಿ ನಿಮಗೆ ಒಂದು ಹೆಣ್ಣು ಮಗು ಇದೆ. ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈಗಾಗಲೇ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಸೆಕೆಂಡ್ ಟೈಮ್ ಡೆಲಿವರಿಯಲ್ಲಿ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಮಕ್ಕಳಾದ್ರೆ ಮೊದಲನೇ ಮಗುವಿನ
ಮಗುವಿನ ಅಕೌಂಟ್ ಸೇರಿಕೊಂಡು ಒಟ್ಟು 3 ಅಕೌಂಟ್ ಅನ್ನ ಓಪನ್ ಮಾಡಬಹುದು. ನೆಕ್ಸ್ಟ್ ಕಂಡೀಷನ್ ಅನ್ನ ನೋಡೋಣ. ಒಂದು ಕುಟುಂಬದಲ್ಲಿ ಅವಳಿ ಅಥವಾ ತ್ರಿವಳಿ ಮಕ್ಕಳು ಜನಿಸಿದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನಂದ್ರೆ, ಈಗ ಫಸ್ಟ್ ಡೆಲಿವರಿ ನಲ್ಲಿ ಅವಳಿ ಮಕ್ಕಳು ಜನಿಸಿದರೆ ಅವೆರಡು ಮಕ್ಕಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಮಾಡಿರ್ತೀರಿ ಅನ್ಕೊಳ್ಳೋಣ. ಸೆಕೆಂಡ್ ಟೈಮ್ ಡೆಲಿವರಿಯಲ್ಲಿ ಇನ್ನೊಂದು ಹೆಣ್ಣು ಮಗು ಜನನ ಆದ್ರೆ ಆ ಮಗುವಿನ ಹೆಸರಿನಲ್ಲಿ ಅಕೌಂಟ್ ಮಾಡೋಕೆ ಪರ್ಮಿಷನ್ ಇರುವುದಿಲ್ಲ. ಅಂತ ಕುಟುಂಬಕ್ಕೆ ಕೇವಲ 2 ಅಕೌಂಟ್ ಓಪನ್ ಮಾಡೋದಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯ ಡೆಪಾಸಿಟ್ ಲಿಮಿಟ್ ನ ಬಗ್ಗೆ ತಿಳಿದುಕೊಳ್ಳೋಣ. ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ನಿಮ್ಮ ಬಳಿ 250 ರೂಪಾಯಿ ಇದ್ರೆ ಸಾಕು. ಈ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಈ ಅಕೌಂಟ್ ನಲ್ಲಿ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ 250 ರೂಪೀಸ್ ಮತ್ತು ಮ್ಯಾಕ್ಸಿಮಮ್ ಅಂದ್ರೆ 1,50,000 ರೂಪಾಯಿ ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ. ಈ ಅಕೌಂಟ್ ಮೆಚುರಿಟಿ ಆಗುವವರೆಗೂ ನೀವು ಇನ್ವೆಸ್ಟ್ ಮಾಡಿರುವ ಹಣ ಬಡ್ಡಿ ಗಳಿಸ್ತಾ ಇರುತ್ತೆ. ಈ ಅಕೌಂಟ್ ನಲ್ಲಿ ವೆರಿ ಇಂಪಾರ್ಟೆಂಟ್ ನೆನಪಿಡಿ, ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಮಿನಿಮಮ್ 250 ರೂಪೀಸ್ ನೀವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ. ನೆಕ್ಸ್ಟ್, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆಗುವಂತ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ. ಮೊದಲಿಗೆ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ಈ ಸ್ಕೀಮ್ ಅನ್ನ ಬೇರೆ ಗವರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಗೆ ಕಂಪೇರ್ ಮಾಡಿದ್ರೆ ಈ ಸ್ಕೀಮ್ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದೆ. 8.2% ಆನ್ಯುವಲಿ ಇವತ್ತಿನ ದಿನದಲ್ಲಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳಬಹುದು. ಇನ್ನು ಸೆಕೆಂಡ್ ಬೆನಿಫಿಟ್ ಏನಂತ ನೋಡೋಣ. ಗ್ಯಾರಂಟಿಡ್ ರಿಟರ್ನ್. ಸುಕನ್ಯಾ ಸಮೃದ್ಧಿ ಯೋಜನೆಯು ಸರ್ಕಾರದ ಬೆಂಬಲಿತ ಸ್ಕೀಮ್ ಆಗಿರುವುದರಿಂದ ಇನ್ವೆಸ್ಟರ್ಸ್ ಗಳಿಗೆ ಗ್ಯಾರಂಟಿಡ್ ರಿಟರ್ನ್ಸ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರೊಟ್ಟಿಗೆ ಇನ್ವೆಸ್ಟರ್ಸ್ ನ ಹಣ ಸೇಫ್ ಹಾಗೂ ಸೆಕ್ಯೂರ್ ಸಹ ಆಗಿರುತ್ತೆ. ಇನ್ನು ಮುಂದಿನ ಬೆನಿಫಿಟ್ ಏನಂತ ನೋಡೋಣ. ಟ್ಯಾಕ್ಸ್ ಬೆನಿಫಿಟ್ಸ್. ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಬೆನಿಫಿಟ್ ಸಹ ಸಿಗುತ್ತೆ. ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ETC ಯ ಅಡಿಯಲ್ಲಿ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿ ಎಕ್ಸಂಪ್ಷನ್ ನ ಈ ಸ್ಕೀಮ್ ನಲ್ಲಿ ಪಡೆಯಬಹುದಾಗಿದೆ. ನೆಕ್ಸ್ಟ್ ಬೆನಿಫಿಟ್ ಏನು ಅನ್ನೋದನ್ನ ನೋಡೋಣ. ಈ ಸ್ಕೀಮ್ ಒಂದು ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮ್ ನಲ್ಲಿ ಒಬ್ಬರು 1 ವರ್ಷದಲ್ಲಿ ಮಿನಿಮಮ್ 250 ರೂಪಾಯಿಯಿಂದ 1.5 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ಸ್ಕೀಮ್ ನಲ್ಲಿ ಕಡಿಮೆ ಆದಾಯ ಇರುವ ಬಡವರಿಂದ ಹಿಡ್ಕೊಂಡು ಶ್ರೀಮಂತರವರೆಗೂ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅವರವರ ಆದಾಯಕ್ಕೆ ತಕ್ಕಂತೆ ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ನೆಕ್ಸ್ಟ್ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ಕನ್ವೀನಿಯಂಟ್ ಟ್ರಾನ್ಸ್ಫರ್. ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನು ಓಪನ್ ಮಾಡಿರುವವರು ಒಂದು ಪೋಸ್ಟ್ ಆಫೀಸ್ ನಿಂದ ಇನ್ನೊಂದು ಪೋಸ್ಟ್ ಆಫೀಸ್ಗೆ ಹಾಗೂ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ತುಂಬಾ ಸುಲಭವಾಗಿ ಫ್ರೀ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಇದೆ. ಇದರಿಂದ ಟ್ರಾನ್ಸ್ಫರಬಲ್ ಜಾಬ್ ನಲ್ಲಿ ಕೆಲಸ ಮಾಡೋರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಈಗ ಮುಂದಿನ ಪ್ರಯೋಜನ ನೋಡೋಣ. ಬೆನಿಫಿಟ್ಸ್ ಆಫ್ ಕಾಂಪೌಂಡಿಂಗ್. ಸುಕನ್ಯಾ ಸಮೃದ್ಧಿ ಯೋಜನೆಯು ಬೆಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿರುವುದರಿಂದ ಆನ್ಯುವಲ್ ಕಾಂಪೌಂಡಿಂಗ್ ಬೆನಿಫಿಟ್ಸ್ ಸಿಗುತ್ತೆ. ಅಂದ್ರೆ ನೀವು ಸಣ್ಣ ಪ್ರಮಾಣದ ಇನ್ವೆಸ್ಟ್ ಮಾಡಿದ್ರು ಸಹ ಲಾಂಗ್ ಟರ್ಮ್ ನಲ್ಲಿ ಹೈಯರ್ ರಿಟರ್ನ್ಸ್ ಸಿಗುವ ಎಲ್ಲ ಚಾನ್ಸ್ ಇದೆ. ಈಗ ನೆಕ್ಸ್ಟ್, ಸುಕನ್ಯಾ ಸಮೃದ್ಧಿ ಯೋಜನೆಯ ಅವಧಿ ಏನು ಹಾಗೂ ಮೆಚುರಿಟಿ ಏನು ಅನ್ನೋದನ್ನ ನೋಡೋಣ. ಗಮನ ಇಟ್ಟು ಕೇಳಿ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 21 ಇಯರ್ಸ್ ಅಥವಾ 18 ವರ್ಷದ ನಂತರ ಆ ಹೆಣ್ಣು ಮಗುವಿನ ಮದುವೆ ಆಗುವವರೆಗೂ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಪೀರಿಯಡ್ 15 ವರ್ಷ ಇರುತ್ತೆ. ನೀವು ಈ ಸ್ಕೀಮ್ ನಲ್ಲಿ ಮಿನಿಮಮ್ 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಮೆಚುರಿಟಿ ಪೀರಿಯಡ್ ವರೆಗೂ ವೇಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಏನು ಅನ್ನೋದನ್ನ ನೋಡೋಣ. ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಸಿಂಪಲ್ ಡಾಕ್ಯುಮೆಂಟ್ ಇದ್ರೆ ಸಾಕು. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟ್, ID ಮತ್ತು ಅಡ್ರೆಸ್ ಪ್ರೂಫ್ ಆಫ್ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್ ನ KYC ಡಾಕ್ಯುಮೆಂಟ್, ಜೊತೆಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನಿಂಗ್ ಫಾರ್ಮ್. ಅದು ನಿಮ್ಗೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಕೊಡ್ತಾರೆ, ಅಥವಾ ನೀವು ಆನ್ಲೈನ್ ನಲ್ಲಿ ಸಹ ಇದನ್ನ ಡೌನ್ಲೋಡ್ ಮಾಡಿಕೊಂಡು ತಗೊಳ್ಬಹುದು. ಇಷ್ಟು ಡಾಕ್ಯುಮೆಂಟ್ ನೊಂದಿಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ನೀವು ಸುಲಭವಾಗಿ ಓಪನ್ ಮಾಡಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅನ್ನ ಎಲ್ಲಿ ಹಾಗೂ ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಈ ಸ್ಕೀಮ್ ನಲ್ಲಿ ನೀವು ಅಕೌಂಟ್ ಓಪನ್ ಮಾಡೋದಕ್ಕೆ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಅಥರೈಸ್ಡ್ ಬ್ಯಾಂಕಿಗೆ ವಿಸಿಟ್ ಮಾಡಿ ನಿಮ್ಮ KYC ಡಾಕ್ಯುಮೆಂಟ್, ಮಗುವಿನ ಬರ್ತ್ ಸರ್ಟಿಫಿಕೇಟ್, ಸುಕನ್ಯಾ ಸಮೃದ್ಧಿಯ ಅಕೌಂಟ್ ಓಪನಿಂಗ್ ಫಾರ್ಮ್ ನೊಂದಿಗೆ ಇನಿಷಿಯಲ್ ಡೆಪಾಸಿಟ್ ಮಾಡುವುದರ ಮೂಲಕ ಈ ಸ್ಕೀಮ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇನ್ನು ಟ್ಯಾಕ್ಸ್ ಇಂಪ್ಲಿಕೇಶನ್ ಆಫ್ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡಿದ ನಂತರ ಸಿಗುವಂತಹ ರಿಟರ್ನ್ಸ್ ಗಳನ್ನ ಟ್ಯಾಕ್ಸ್ ದೃಷ್ಟಿಕೋನದಿಂದ ನೋಡೋದಾದ್ರೆ
ಈ ಸ್ಕೀಮ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಫ್ರಾಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇದರ ಅರ್ಥ ಇನ್ವೆಸ್ಟ್ ಮಾಡಿರುವಂತಹ ಪ್ರಿನ್ಸಿಪಲ್ ನ ಮೇಲೆ ಸಿಗುವಂತ ಬಡ್ಡಿ ಹಾಗೂ ಮೆಚುರಿಟಿ ಟೈಮ್ ಅಲ್ಲಿ ಬರುವಂತ ರಿಟರ್ನ್ಸ್ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇದಲ್ಲದೆ ನಾನು ಆಗ್ಲೇ ಹೇಳಿದ ಹಾಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂಡರ್ ಸೆಕ್ಷನ್ 80C ಯಲ್ಲಿ 1.5 lakh ಎಕ್ಸೆಂಪ್ಷನ್ ಸಹ ನೀವು ಸಪರೇಟ್ ಆಗಿ ಕ್ಲೇಮ್ ಮಾಡಬಹುದು. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರೀ ಮ್ಯಾಚೂರ್ ಕ್ಲೋಸರ್ ಆಫ್ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ನೋಡೋಣ. ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದ ನಂತರ ಅವಳ ಮದುವೆ ಖರ್ಚಿಗೆ ಈ ಅಕೌಂಟ್ ಅನ್ನ ಪ್ರೀ ಮ್ಯಾಚೂರ್ ಕ್ಲೋಸರ್ ಮಾಡೋದಕ್ಕೆ ಅವಕಾಶ ಇದೆ. ಅದಲ್ಲದೆ ಕೆಲವು ಸ್ಪೆಷಲ್ ಕೇಸಸ್ ನಲ್ಲಿ ಈ ಅಕೌಂಟ್ ಅನ್ನ ಪ್ರೀ ಮ್ಯಾಚೂರ್ ಕ್ಲೋಸ್ ಮಾಡಿ ಹಣವನ್ನ ಹಿಂಪಡೆಯಬಹುದು. ಅದೇನು ಸ್ಪೆಷಲ್ ಕೇಸ್ ಅಂತ ನೋಡೋಣ. ಫಸ್ಟ್ ಸ್ಪೆಷಲ್ ಕಂಡೀಷನ್, ಅಕೌಂಟ್ ಹೋಲ್ಡರ್ ನ ಅಕಾಲಿಕ ಮರಣ. ಯಾವ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಅಕೌಂಟ್ ಅನ್ನ ಓಪನ್ ಮಾಡಲಾಗಿರುತ್ತೆ ಆ ಮಗು ದುರದೃಷ್ಟವಶಾತ್ ಯಾವುದೇ ಕಾರಣದಿಂದಾಗಿ ಅಕಾಲಿಕ ಮರಣ ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿ ಪೇರೆಂಟ್ಸ್ ಅಥವಾ ಲೀಗಲ್ ಗಾರ್ಡಿಯನ್ ಫೈನಲ್ ಕ್ಲೇಮ್ ನ ಮಾಡಬಹುದು. ಅಲ್ಲಿಯವರೆಗಿನ ಜಮೆಯಾದ ಹಣ ಬಡ್ಡಿ ಜೊತೆಗೆ ನಾಮಿನಿಗೆ ಇಮಿಡಿಯೇಟ್ ಆಗಿ ಕೊಡಲಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಪೆಷಲ್ ಕೇಸ್ ಏನಪ್ಪಾ ಅಂತ ಹೇಳಿದ್ರೆ, ಅಕೌಂಟ್ ಹಣ ಕಟ್ಟದೆ ಡಿಸ್ಕಂಟಿನ್ಯೂ ಆದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಹೋಲ್ಡರ್ ಕೆಲವೊಂದು ವಿಪರೀತ ಪರಿಸ್ಥಿತಿಗಳಲ್ಲಿ, ಅಂದರೆ ಯಾವುದೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಂತಹ ಸಂದರ್ಭದಲ್ಲಿ ಈ ಅಕೌಂಟ್ ಹೋಲ್ಡರ್ಸ್ ಗಳಿಗೆ ಈ ಸ್ಕೀಮ್ ಅನ್ನ ಮುಂದುವರಿಸಿಕೊಂಡು ಹೋಗಲು ಕಷ್ಟ ಆದಂತ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದ ದಾಖಲಾತಿ ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಈ ಅಕೌಂಟ್ ಅನ್ನ ಪ್ರೀ ಮ್ಯಾಚೂರ್ ಕ್ಲೋಸರ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ. ನೆಕ್ಸ್ಟ್, ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಾಗೆ ಕೆಲವು ಬೋನಸ್ ಪಾಯಿಂಟ್ ಗಳನ್ನ ನೋಡೋಣ. ಯಾವುದೇ ಕಾರಣದಿಂದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಹೋಲ್ಡರ್ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಮಿನಿಮಮ್ ಅಮೌಂಟ್ 250 ರೂಪಾಯಿಯನ್ನು ಸಹ ಡೆಪಾಸಿಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಅಂತಹ ಅಕೌಂಟ್ ಗಳನ್ನ ಡಿಫಾಲ್ಟ್ ಅಕೌಂಟ್ ಅಂತ ಕರೆಯಲಾಗುತ್ತೆ. ಅಕೌಂಟ್ ಡಿಫಾಲ್ಟ್ ಆದ್ರೂ ಕೂಡ ಆ ಅಕೌಂಟ್ ನ ಮೆಚುರಿಟಿ ಪೀರಿಯಡ್ ವರೆಗೂ ಆ ಅಕೌಂಟ್ಗೆ ಅನ್ವಯ ಆಗುವಂತಹ ಬಡ್ಡಿ ಸಿಗ್ತಾ ಇರುತ್ತೆ. ಅಕೌಂಟಿನ 15 ವರ್ಷ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಒಳಗೆ ನೀವು ಎನಿ ಟೈಮ್ ಈ ಅಕೌಂಟ್ ಅನ್ನ ರೀಆಕ್ಟಿವೇಟ್ ಮಾಡಬಹುದು. ಆದ್ರೆ ರೀಆಕ್ಟಿವೇಟ್ ಮಾಡೋದಕ್ಕೆ ಪ್ರತಿ ಡಿಫಾಲ್ಟ್ ವರ್ಷಕ್ಕೆ 50 ರೂಪಾಯಿ ಪೆನಾಲ್ಟಿ ಪೇಮೆಂಟ್ ಅನ್ನ ನೀವು ಮಾಡಬೇಕಾಗುತ್ತೆ. ಪ್ರತಿ ವರ್ಷ 50 ರೂಪಾಯಿ ಅಂತೆ ಪೆನಾಲ್ಟಿ ಪೇಮೆಂಟ್ ಮಾಡಿ ಈ ಅಕೌಂಟ್ ಅನ್ನ ಆಕ್ಟಿವೇಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್, ಈ ಸ್ಕೀಮ್ ನ ಅಕೌಂಟ್ ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಹೆಣ್ಣು ಮಗು 18 ವರ್ಷ ತುಂಬಿದ ನಂತರ ಅಕೌಂಟ್ ಇರುವಂತಹ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ನಂತರ ಆ ಹೆಣ್ಣು ಮಗು ಸ್ವತಂತ್ರವಾಗಿ ಈ ಅಕೌಂಟ್ ಅನ್ನ ಆಪರೇಟ್ ಮಾಡಬಹುದು. ಗರ್ಲ್ ಚೈಲ್ಡ್ ಮೇಜರ್ ಆದ ಮೇಲೆ ಪೇರೆಂಟ್ಸ್ ಅಥವಾ ಲೀಗಲ್ ಗಾರ್ಡಿಯನ್ ನ ಸಿಗ್ನೇಚರ್ ಆಗಲಿ ಅಥವಾ ಅವರ ಪ್ರೆಸೆನ್ಸ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಈ ಅಕೌಂಟ್ ಅನ್ನ ಆಪರೇಟ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ. ಇನ್ನು ಮುಂದಿನ ಪಾಯಿಂಟ್ ನೋಡೋಣ. 50% ಆಫ್ ಫಂಡ್ ಅನ್ನ ವಿಡ್ರಾಲ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಗರ್ಲ್ ಚೈಲ್ಡ್ 18 ವರ್ಷ ತುಂಬಿದ ನಂತರ ಅಥವಾ 10th ಸ್ಟ್ಯಾಂಡರ್ಡ್ ಪಾಸ್ ಆದ ಮೇಲೆ ಅವಳ ಹೈಯರ್ ಎಜುಕೇಶನ್ ಎಕ್ಸ್ಪೆಂಡಿಚರ್ ಗೆ ಅಕೌಂಟ್ ನಲ್ಲಿ ಹಿಂದಿನ ಫೈನಾನ್ಷಿಯಲ್ ಇಯರ್ ನಲ್ಲಿ ಏನು ಬ್ಯಾಲೆನ್ಸ್ ಇರುತ್ತೋ ಆ ಬ್ಯಾಲೆನ್ಸ್ ನ 50% ಅಮೌಂಟ್ ಅನ್ನ ವಿಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಈ ವಿಡ್ರಾವಲ್ ಹೇಗೆ ಮಾಡಬಹುದು ಅಂದ್ರೆ, ಮ್ಯಾಕ್ಸಿಮಮ್ 1 ವಿಡ್ರಾವಲ್ ಒಂದೇ ವರ್ಷದಲ್ಲಿ ಒಂದೇ ಬಾರಿ ಮಾಡಬಹುದು ಅಥವಾ ಇನ್ಸ್ಟಾಲ್ಮೆಂಟ್ ನಲ್ಲಿ ಮ್ಯಾಕ್ಸಿಮಮ್ 5 ಇಯರ್ಸ್ ವರೆಗೂ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಹ ಮಾಡಬಹುದು. ಆದ್ರೆ ಇದಕ್ಕೆ ನಿರ್ದಿಷ್ಟಪಡಿಸಿರುವಂತಹ ಸೀಲಿಂಗ್ ಮತ್ತು ಚಾರ್ಜಸ್ ಅಗೇನ್ಸ್ಟ್ ಆಕ್ಚುಯಲ್ ರಿಕ್ವೈರ್ಮೆಂಟ್ ಸಂಬಂಧಪಟ್ಟಿರುತ್ತೆ. ಬೋನಸ್ ಪಾಯಿಂಟ್ ಗಳ ಬಗ್ಗೆ ತಿಳ್ಕೊಂಡಾಯ್ತು. ಇನ್ನು ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳ ಉತ್ತರ ನೋಡೋಣ. ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಸ್ಕೀಮ್ ನ ಅಗೇನ್ಸ್ಟ್ ನನಗೆ ಏನಾದ್ರೂ ಲೋನ್ ಸಿಗುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಇಲ್ಲ, ಈ ಸ್ಕೀಮ್ ನ ಅಗೇನ್ಸ್ಟ್ ಯಾವುದೇ ತರನಾದಂತ ಲೋನ್ ಫೆಸಿಲಿಟಿ ಅವೈಲೇಬಲ್ ಇವತ್ತಿನ ದಿನಗಳಲ್ಲಿ ಇಲ್ಲ. ಫ್ಯೂಚರ್ ನಲ್ಲಿ ಸರ್ಕಾರ ಈ ಸ್ಕೀಮ್ ನಲ್ಲಿ ಏನಾದ್ರೂ ಅಮೆಂಡ್ಮೆಂಟ್ ತಂದ್ರೆ ಫ್ಯೂಚರ್ ನಲ್ಲಿ ಚೇಂಜಸ್ ಮಾಡಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸರ್, ನಾನು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡುವಾಗ ಇಂಡಿಯಾದಲ್ಲಿ ಇದ್ದೆ, ನಂತರ ನಾನು ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋಗ್ತೇನೆ ಅಥವಾ ಅಲ್ಲೇ ಸೆಟ್ಲ್ ಆಗ್ತೇನೆ, ಆವಾಗ ಈ ಸ್ಕೀಮ್ ಅನ್ನ ನಾನು ಕಂಟಿನ್ಯೂ ಮಾಡಬಹುದಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಇಲ್ಲ, ಅಂತ ಸಂದರ್ಭದಲ್ಲಿ ನೀವು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗುವುದಿಲ್ಲ. ನಿಮ್ಮ ಮಗಳು NRI ಸ್ಟೇಟಸ್ ಆದ್ರೆ ಅಥವಾ ಇಂಡಿಯನ್ ಸಿಟಿಜನ್ಶಿಪ್ ಡಿಸ್ಕಂಟಿನ್ಯೂ ಆದ್ರೆ ಆಗ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, NRI ಗಳು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ, ಸದ್ಯಕ್ಕೆ ಈ ಸ್ಕೀಮ್ ನಲ್ಲಿ NRI ಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಆನ್ಲೈನ್ ಅಲ್ಲಿ ಓಪನ್ ಮಾಡಬಹುದಾ?
ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಆನ್ಲೈನ್ ನಲ್ಲಿ ಓಪನ್ ಮಾಡಕ್ಕೆ ಸದ್ಯಕ್ಕೆ ಪರ್ಮಿಷನ್ ಇಲ್ಲ. ಆನ್ಲೈನ್ ನಲ್ಲಿ ಕೇವಲ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ನ ಅಕೌಂಟ್ ಓಪನಿಂಗ್ ಫಾರ್ಮ್ ಅನ್ನ ಮಾತ್ರ ಡೌನ್ಲೋಡ್ ಮಾಡಬಹುದಾಗಿದೆ. ನಾನು ಆಗ್ಲೇ ಹೇಳಿದಾಗೆ ಈ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ನೀವು ನಿಯರೆಸ್ಟ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಗೆ ವಿಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಈ ಸ್ಕೀಮ್ ನ ಡೆಪಾಸಿಟರ್ ಅಂದ್ರೆ ಪೇರೆಂಟ್ ಆರ್ ಲೀಗಲ್ ಗಾರ್ಡಿಯನ್ ನ ಡೆತ್ ಆದ್ರೆ ಅವಾಗ ಏನಾಗುತ್ತೆ ಅಂತ ಪ್ರಶ್ನೆ ಇದ್ರೆ, ಡೆಪಾಸಿಟರ್ಸ್ ಅಂದ್ರೆ ಪೇರೆಂಟ್ಸ್ ಆರ್ ಲೀಗಲ್ ಗಾರ್ಡಿಯನ್ ನ ಮೆಚುರಿಟಿ ಪೀರಿಯಡ್ ನೊಳಗೆ ಡೆತ್ ಆದ್ರೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಅದರ ಪ್ರೊಸೀಡ್ಸ್ ಅನ್ನ ಫ್ಯಾಮಿಲಿ ಆರ್ ಗರ್ಲ್ ಚೈಲ್ಡ್ ಗೆ ಕೊಡಲಾಗುತ್ತೆ. ಅದು ಬೇಡ, ನಾವು ಅಕೌಂಟ್ ಮೆಚುರಿಟಿ ವರೆಗೂ ನಾವು ಸ್ಕೀಮ್ ನಲ್ಲಿ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಸಹ ಅವಕಾಶ ಇದೆ. ಅಂದ್ರೆ ಅಕೌಂಟ್ ಅನ್ನ ನೀವು ಕಂಟಿನ್ಯೂ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಮಾಡಬಹುದು, ಎರಡಕ್ಕೂ ಸಹ ಅವಕಾಶ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕ್ಷನ್ 80C ಯಲ್ಲಿ ತಂದೆ ಹಾಗೂ ತಾಯಿ ಇಬ್ಬರು ಟ್ಯಾಕ್ಸ್ ಎಕ್ಸೆಂಪ್ಷನ್ ನ ಕ್ಲೇಮ್ ಮಾಡಬಹುದಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಇಲ್ಲ, ಈ ಸ್ಕೀಮ್ ನಲ್ಲಿ ಒಬ್ಬರಿಗೆ ಮಾತ್ರ ತೆರಿಗೆ ರಿಯಾಯಿತಿಯನ್ನ ಪಡೆದುಕೊಳ್ಳಲು ಅವಕಾಶ ಇರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ನ ಕ್ಯಾಶ್ ಟ್ರಾನ್ಸಾಕ್ಷನ್ ನ ಲಿಮಿಟ್ ನ ಬಗ್ಗೆ ನೀವು ತಿಳಿದುಕೊಳ್ಳಬೇಕಂತ ಹೇಳಿದ್ರೆ ಅದರ ಬಗ್ಗೆ ನಾವು ಒಂದು ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೇವೆ. ಅದರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾದಲ್ಲಿ ಆ ವಿಡಿಯೋನ ನೋಡಿ. ಇದಾಗಿತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯ ಕಂಪ್ಲೀಟ್ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಈ ಸ್ಕೀಮ್ ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಸಹಾಯ ಮಾಡಿ. ಈ ಸ್ಕೀಮ್ಗೆ ಸಂಬಂಧಪಟ್ಟಂತ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಗಳ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಜೊತೆಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳು ಏನಾದರೂ ಇದ್ರೆ ಕಮೆಂಟ್ ಗಳ ಮೂಲಕ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ಇದುವರೆಗೂ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಇದೇ ತರನಾದಂತ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿದಾಗೆ ಆಗತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.